ಎಲ್ಲರಿಗೂ ನಮಸ್ಕಾರ. ಪೂಜಲ್ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ರಾಗಿ ಆಲೂ ಪರೋಟ ಮಾಡ್ತಾಯಿದ್ದೀನಿ. ತುಂಬ ಹೆಲ್ದಿ ಆ್ಯಂಡ್ ಟೇಸ್ಟಿ ಅಂತ ಹೇಳ್ಬೋದು. ಇದಕ್ಕೆ ನಾನು ಒಂದು ಕುಕ್ಕರ್ಗೆ ಆಲೂಗಡ್ಡೆನ ಕಟ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ಒಂದು ಸ್ಪೂನ್ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ ಅನ್ನೋದಷ್ಟೇ, ಬೇಗ ಬೇಯುತ್ತೆ, ಹಣ್ಣಾಗಿ ಬೇಯುತ್ತೆ ಅಂತ ಹೇಳ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಬೇಯಿಸ್ಕೊಂಡಿರೋಂಥ ಆಲೂಗಡ್ಡೆನ ಒಂದು ಬೌಲಿಗೆ ತೊಗೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ, ಸಣ್ಣ ಕಿಚ್ಕೋತಾ ಇದ್ದೀನಿ ಅದನ್ನು. ಅದಕ್ಕೆ ನಾನು ಹಣ್ಣಾಗಿ ಬೇಯಿಸ್ಕೊಂಡಿರೋಂತಹ ಕುಂಬಳಕಾಯಿನ ಕೂಡ ಹಾಕ್ಕೊತಿದ್ದೀನಿ. ತುಂಬ ಹೆಲ್ತಿಗೆ ಒಳ್ಳೆಯದು ಅನ್ನೋ ಪರ್ಪಸ್ಗೆ ಮಕ್ಕಳು ಬಾಕ್ಸಿಗೆ ಮಾಡ್ತಿರೋದ್ರಿಂದ ಎಲ್ಲರಿಗೂ ಗೊತ್ತು, ಏನಾದರೂ ಒಂದು ಒಳ್ಳೊಳ್ಳೆ ಫುಡ್ ಕೊಡಬೇಕು ಅನ್ನೋದು ಎಲ್ಲರಿಗೂ ಚಿಂತೆ ಇರುತ್ತೆ. ಅದಕ್ಕೆ ನಾನು ಅರ್ಧ ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ಅರ್ಧ ಬೆರಳಿನಷ್ಟು ಹಸಿ ಶುಂಠಿನ ಕಟ್ ಮಾಡಿಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಇವಾಗ ಅದಕ್ಕೆ ನಾನು ಕಾರ್ನ್ಫ್ಲೋರ್ ಹಾಕೋತಿದ್ದೀನಿ. ಕಾರ್ನ್ಫ್ಲೋರ್ ಹಾಕೋ ರೀಸನ್ ಇಷ್ಟೇ, ಒಂದು ಒಳ್ಳೆ ಬೈಂಡಿಂಗ್ ಸಿಗುತ್ತೆ, ದೆನ್ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಒಂದು ಪಾತ್ರೆ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಆ ನೀರು ಹೇಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇವತ್ತು ನಿಮ್ಗೆ 2 ಥರ ಮೆಥಡ್ ತೋರಿಸ್ತೀನಿ. ನಾರ್ಮಲ್ ರೊಟ್ಟಿ ಹಿಟ್ಟು ಹೇಗೆ ಮಾಡ್ಕೋತೀವಿ, ರೊಟ್ಟಿ ಹೇಗೆ ಕಲಿಸ್ಕೋತೀವಿ ಅದೇ ಥರನೇ ಬಿಸಿನೀರು ಹಾಕ್ಕೊಂಡು ರೊಟ್ಟಿ ಹೇಗೆ ಕಲಿಸ್ಕೋತೀವಿ ಗೊತ್ತಾ, ಜಿಗಿಟ್ಟನ್ನ ಅದೇ ಥರ ಕಲಿಸ್ಕೊಳ್ಳೋದು. ಏನೂ ಚೇಂಜಸ್ ಇಲ್ಲ. ರಾಗಿ ಅಂದರೆ ಜೋಳದ ಹಿಟ್ಟು, ರಾಗಿ ಹಿಟ್ಟಲ್ಲಿ ಕೂಡ, ಬಾರ್ಲಿ ಹಿಟ್ಟಲ್ಲಿ ಎಲ್ಲದರಲ್ಲೂ ನಾನು ಈ ಥರ ಎಲ್ಲ ಟ್ರೈ ಮಾಡ್ತೀನಿ. ಚಪಾತಿ ಹಿಟ್ಟು ಎಲ್ಲ ಟೈಮಲ್ಲಿ ಒಳ್ಳೆಯದಲ್ಲ ಅನ್ನೋದಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಚಳಿಗಾಲದಲ್ಲಿ ಚಪಾತಿ ಟ್ರೈ ಮಾಡ್ಬೋದು, ಎಲ್ಲ ಟೈಮಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅಷ್ಟೇ. ನಾನು ನಿಮಗೆ ಇಲ್ಲಿ ಯಾವ ಥರ ಮಾಡ್ಕೋಬೇಕಂದ್ರೆ, ಇದನ್ನು ಯಾವ ಥರ, ಈ ಮೆಥಡ್ ತುಂಬ ಇಂಪಾರ್ಟೆಂಟು, ಇದು ಟಿಪ್ಸ್ ಹೇಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ನಾನು ಎಡ್ಜಸ್ಗೆ ನಾನು ತಳ್ಳಗೆ ತಟ್ಕೊಂಡು ಬರ್ತಾಯಿದ್ದೀನಿ, ಮಧ್ಯೆ ದಪ್ಪಾಗಿ ಇಟ್ಟಿದ್ದೀನಿ. ಈ ಥರ ಮಾಡೋದ್ರಿಂದ ಪರಾಟ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಇವಾಗ ನಾವು ಮಧ್ಯದಲ್ಲಿ ತಳ್ಳಗೆ ಮಾಡ್ಕೊಂಬಿಟ್ಟು ಫಿಲ್ಲಿಂಗ್ ಮಾಡಿ ನಾವು ತಟ್ಟಲಿಕ್ಕೆ ಹೋದರೆ, ಅಥವಾ ನಾವು ಲಟ್ಟಿಸ್ಲಿಕ್ಕೆ ಹೋದರೆ ಏನಾಗುತ್ತೆ ಅಂದರೆ ಎಲ್ಲ ಈಚೆಗೆ ಬಂದುಬಿಡುತ್ತೆ, ಕರೆಕ್ಟಾಗಿ ಆಗಲ್ಲ. ಹಾಗಾಗಿ ನೋಡ್ತಾ ಇದ್ದೀರಾ, ನಾನು ಇಟ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಈ ಮೆಥಡಲ್ಲಿ ನಾವು ಬಿಸಿನೀರು ಹಾಕ್ಕೊಂಡು ಕಲಿಸ್ಕೊ ಮೆಥಡ್ನ ಕೈಯಿಂದನೇ ತಟ್ಟಬೇಕಾಗಿ ಬರುತ್ತೆ. ಲಟ್ಟಣಿಗೆ ತಟ್ಟಕ್ಕೆ ಹೋದ್ರೆ ಅಷ್ಟು ಕರೆಕ್ಟ್ ಆಗಲ್ಲ ಅನ್ನೋದಷ್ಟೇ. ಕೈಯಿಂದ ತಟ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ರುಚಿನೂ ಬೇರೆ ಥರ ಸಿಗುತ್ತೆ. ಇನ್ನೊಂದು ಮೆಥಡಲ್ಲಿ ಏನಂತಂದರೆ, ನಾನು ನಾರ್ಮಲಾಗಿ ಜಿಗುಟ್ಗೆ ನಮಗೆ ಬಿಸಿನೀರು ಕಾಯ್ಲಿಕ್ಕೆ ಇಟ್ಟಿದ್ದೆ, ಉಪ್ಪು ಹಾಕ್ಬಿಟ್ಟು ಅದು ಒಂದು ಸ್ವಲ್ಪ ಬಿಸಿನೀರು ಕಾದ ತಕ್ಷಣ ರಾಗಿ ಹಿಟ್ಟನ್ನು ಹಾಕಿ ಒಂದು ಒಳ್ಳೆ ಕುದಿ ಬರೋತನ ಬಿಟ್ಬಿಟ್ಟು, ಕುದಿ ಬಂದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಹದ ತುಂಬ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ. ಜಿಗಿ ಬರೋತನ ನೀಟಾಗಿ, ಒಂದು ಒಳ್ಳೆ ಹದ ಬರೋತನ ನೀಟಾಗಿ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಏನಂತಂದರೆ, ನಾನಿಲ್ಲಿ ಅದನ್ನು ಎಣ್ಣೆ ಕೂಡ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋತೀನಿ. ಇವಾಗ ನಾರ್ಮಲ್ ಜಿಗಿಟಿಗೆ ನಾವೇನಂದರೆ ಒಂದು ಸ್ವಲ್ಪ ರೊಟ್ಟಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡ್ಬಿಡ್ತೀವಲ್ಲ, ಇದಕ್ಕೆ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ತುಂಬ ರುಚಿಯಾಗುತ್ತೆ, ಅಂದರೆ ಜಿಗಿ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಈಗ ಚಪಾತಿ ಹಿಟ್ಟಲ್ಲಿ ಜಿಗಿ ಚೆನ್ನಾಗಿರುತ್ತಲ್ವ, ಅದಕ್ಕೆ ಹಾಗಾಗಿ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಅದೇ ಥರನೇ ಅಷ್ಟೇ, ಬೇರೆ ಏನಿಲ್ಲ. ಇದಕ್ಕೆ ನಾವು ರೊಟ್ಟಿ ಹಿಟ್ಟಿಗೆ ನಾವು ಏನು ಮಾಡ್ತೀವಿ, ಜಿಗಿಟ್ಟು ಎಷ್ಟಿರುತ್ತೋ ಅದ್ರ ಅಷ್ಟು ನಾವು ಹಿಟ್ಟು ಹಾಕ್ಕೊಂಡು ಕಲಿಸ್ಕೋತೀವಿ ಗೊತ್ತಾ, ನಾರ್ಮಲ್ ಹಿಟ್ಟು. ಆ ಥರ ಹಿಟ್ಟು ಜಾಸ್ತಿ ಹಾಕ್ಕೊಂಡು ಕಲಿಸ್ಕೋಬಾರ್ದು. ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಆ ಜಿಗಿ ಸಿಗಲ್ಲ ಅಷ್ಟೇ. ನೋಡ್ತಾ ಇದ್ದರೆ ನಾನು ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ. ಇದನ್ನು ಲಟ್ಟಣಿಗಿಂತ ಲಟ್ಟಿಸ್ಬೋದು. ಈ ಜಿಗಿ ಥರ ಜಿಗಿಟ್ಟು ಮಾಡ್ಕೊಳ್ಳೋದ್ರಿಂದ ಲಟ್ಟಣಿಗೆ ಲಟ್ಟಿಸ್ಬೋದು. ನಾರ್ಮಲಿ ಮಾಡೋದನ್ನು ಕೈಯಿಂದ ತಟ್ಟೆ ಹಾಕಿದರೆ ಅದು ಬೇರೆ ಆಗುತ್ತೆ ಅಷ್ಟೇ. ರುಚಿ ಮಾತ್ರ ಸೇಮ್ ಇರುತ್ತೆ, ತುಂಬ ಅಲ್ಟಿಮೇಟ್ ಆಗುತ್ತೆ. ಮಾಡ್ಕೊತೀನಿ, ದೊಡ್ಡವರು ಚಿಕ್ಕವರು ಎಲ್ಲರೂ ಇಷ್ಟಪಡ್ತಾರೆ. ಸೇಮ್ ಮಾಡ್ಕೊಳ್ಳೋ ಮೆಥಡ್ ಆಗಲೇ ಹೇಗೆ ತೋರಿಸಿದ್ದು ಅದೇ ಥರನೇ. ಮತ್ತೊಂದು ಎಪಿಸೋಡ್ ಜೊತೆಗೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.